ನಮಸ್ಕಾರ ಎಲ್ಲರಿಗೂ. ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾತಿ ನಿಂದನೆ ಆರೋಪದಡಿ ಜೈಲು ಸೇರಿದಂಥ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ತನ್ನ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕಲು ಹೊಸ ಷಡ್ಯಂತ್ರವನ್ನು ರೂಪಿಸಿದರು ಎನ್ನುವ ಆರೋಪ ಕೇಳಿಬಂದಿತ್ತು. ರಾಜಕೀಯ ಎದುರಾಳಿಗಳನ್ನ ಸದೆ ಬಡಿಯಲು HIV ಹನಿ ಟ್ರಾಪ್ ನಡೆಸ್ತಿದ್ರು ಎಂಬ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ರಾಜಕೀಯ ಎದುರಾಳಿಯಾಗಿದ್ದಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಇಬ್ಬರು ನಾಯಕರನ್ನ ಮಟ್ಟ ಹಾಕಲು BJP ಶಾಸಕರಾದಂಥ ಮುನಿರತ್ನ ಅವರು ಹೊಸ ಷಡ್ಯಂತ್ರ ರೂಪಿಸಿದರು ಎಂಬ ಮಾಹಿತಿ ಹೊರಗಡೆ ಬಂದಿದೆ. ಆ ಇಬ್ಬರು ನಾಯಕರಿಗೆ ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡಲು ಮುನಿರತ್ನ ಅವರಿಂದ ತಂತ್ರಗಾರಿಕೆ ನಡೆದಿತ್ತು ಎನ್ನುವ ಮಾಹಿತಿ ಈಗ ಹೊರಗಡೆ ಬಿದ್ದಿದೆ. ಮುನಿರತ್ನ ನಾಯ್ಡು ಅಲಿಯಾಸ್ ಕುರುಕ್ಷೇತ್ರ ಮುನಿರತ್ನ ಅವರು ಇದೀಗ ಜೈಲು ಹಕ್ಕಿಯಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮುನಿರತ್ನ ನಾಯ್ಡು ವಿರುದ್ಧ ಈಗ ಒಂದಾದ ನಂತರ ಒಂದೊಂದೇ ಕೇಸ್ ಬೀಳ್ತಾ ಇದೆ. BJP ಶಾಸಕರೆಲ್ಲ ಒಂದು ಕಡೆ ಭಯ ಪಡ್ಕೊಂಡಿದ್ದಾರೆ. ಪರಿಸ್ಥಿತಿ ಹೀಗಿದ್ದಾಗ ಮುನಿರತ್ನ ನಾಯ್ಡು ವಿರುದ್ಧ ಈಗ ಏಡ್ಸ್ ರಕ್ತ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಮುನಿರತ್ನ ನಾಯ್ಡು ಅಶೋಕ್ ಮೇಲೆ ಏಡ್ಸ್ ರಕ್ತ ಪ್ರಯೋಗ ಮಾಡೋಕ್ಕೆ ಸ್ಕೆಚ್ ಹಾಕಿದ್ಯಾಕೆ? ತಮ್ಮದೇ ಪಕ್ಷದ ನಾಯಕನ ವಿರುದ್ಧ ಮುನಿರತ್ನ ನಾಯ್ಡು ಅಲಿಯಾಸ್ ಕುರುಕ್ಷೇತ್ರ ಮುನಿರತ್ನಗೆ ಯಾಕಿಷ್ಟು ಕೋಪ ಇತ್ತು? ಅದಷ್ಟೇ ಅಲ್ಲದೆ ರಾಜಕೀಯ ಎದುರಾಳಿ ಆದಂಥ ಇಬ್ಬರು ನಾಯಕರಿಗೆ ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡಲು ಮುನಿರತ್ನ ಪ್ಲ್ಯಾನ್ ಮಾಡಿದರು. ಹಾಗಾದರೆ ಆ ರಾಜಕೀಯ ನಾಯಕರು ಯಾರು? ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುನಿರತ್ನ ನಾಯ್ಡು ವಿರುದ್ಧ ಈಗಾಗಲೇ ಜಾತಿ ನಿಂದನೆ ಕೇಸ್, ಲಂಚ ಪ್ರಕರಣ ದಾಖಲಾಗಿ ಸಂಚಲನ ಸೃಷ್ಟಿಯಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇದರ ಜೊತೆಗೆ ರೇಪ್ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಏಡ್ಸ್ ರಕ್ತ ಬಳಸಿ ಎದುರಾಳಿಗಳ ಮೇಲೆ ದಾಳಿ ಮಾಡಿದ ಆರೋಪ ಕೇಳಿಬಂದಿದೆ. ಹೀಗೆ ಮುನಿರತ್ನ ನಾಯ್ಡು ವಿರುದ್ಧದ ಏಡ್ಸ್ ರಕ್ತದ ಆರೋಪ ಕೇಳಿಬಂದ ನಂತರ ಒಂದು ರೀತಿ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಅದರಲ್ಲೂ ತಮ್ಮದೇ ಪಕ್ಷ ಅಂದರೆ BJP ಪಕ್ಷದ ನಾಯಕರ ವಿರುದ್ಧ ಕೂಡ ಇದೇ ರೀತಿಯಾಗಿ ಮುನಿರತ್ನ ನಾಯ್ಡು ಏಡ್ಸ್ ರಕ್ತ ಬಳಸಲು ಮುಂದಾಗಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕರ್ನಾಟಕದ ರಾಜಕೀಯದಲ್ಲಿ ಇದೀಗ ಬಿರುಗಾಳಿ ಎದ್ದಿರೋದಂತೂ ನಿಜ. ಅದರಲ್ಲೂ ಮುನಿರತ್ನ ನಾಯ್ಡು ವಿರುದ್ಧದ ಹನಿ ಟ್ರ್ಯಾಪ್ ಆರೋಪ ಏನಿದೆ, ಇದು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಮುನಿರತ್ನ ನಾಯ್ಡು ತಮ್ಮದೇ ಪಕ್ಷ ಅಂದರೆ BJP ಪಕ್ಷದ ನಾಯಕರನ್ನ ಕೂಡ ಟಾರ್ಗೆಟ್ ಮಾಡಿದ್ರು ಎಂಬ ಆರೋಪ ಕೇಳಿಬಂದಿದೆ. ಹೀಗೆ BJP ಪಕ್ಷದಲ್ಲಿ ಮುನಿರತ್ನ ನಾಯ್ಡು ಟಾರ್ಗೆಟ್ ಮಾಡಿದ್ದ ನಾಯಕರನ್ನ ಏಡ್ಸ್ ರಕ್ತ ಬಳಸಿ HIV ಹಬ್ಬಿಸಲು ಪ್ರಯತ್ನಿಸಿದರು ಎಂಬ ಆರೋಪ ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಮುನಿರತ್ನ ನಾಯ್ಡುಗೆ ಇದೇ ಅಶೋಕ್ ವಿರುದ್ಧ ಯಾವ ಕಾರಣಕ್ಕೆ ಇಂಥ ಕೋಪ ಇತ್ತು? ಯಾಕೆ ಅಂತಂದರೆ ಮುನಿರತ್ನ ನಾಯ್ಡು ಕಾಂಗ್ರೆಸ್ ಬಿಟ್ಟು BJP ಸೇರ್ಪಡೆಯಾದ ನಂತರ ಹಲವು ನಾಯಕರು ಅವರಿಗೆ ಅಡ್ಡಿಯಾಗಿದ್ದರಂತೆ. ಅದರಲ್ಲೂ ಮುನಿರತ್ನ ನಾಯ್ಡು ಸಚಿವ ಸ್ಥಾನ ಪಡೆಯೋಕ್ಕೆ ಅಶೋಕ್ ಸೇರಿದಂತೆ ಹಲವರು ಅಡ್ಡಿಯಾಗಿದ್ದರಂತೆ. ಅದರಲ್ಲೂ ಅಶೋಕಿಗೆ ಇದೇ ಮುನಿರತ್ನ ನಾಯ್ಡುಗೆ ಸಚಿವ ಸ್ಥಾನ ಕೊಡಿಸಲು ಇಷ್ಟ ಇರಲಿಲ್ಲ ಎಂಬ ಆರೋಪ ಇದೆ. ಹೀಗಾಗಿಯೇ ಅಶೋಕ್ ಅವರಿಗೆ HIV ರಕ್ತದ ಇಂಜೆಕ್ಷನ್ ಚುಚ್ಚಿ ಏಡ್ಸ್ ರೋಗ ಭರಿಸಲು ಮುನಿರತ್ನ ನಾಯ್ಡು ಕುತಂತ್ರ ಮಾಡಿದ್ರು ಅಂತ ಇದೀಗ ಮುನಿರತ್ನ ಅವರ ಸಹಚರರು ಆರೋಪ ಮಾಡಿದ್ದಾರೆ. ಅಂದರೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ಹುಟ್ಟುಹಬ್ಬದ ದಿನ ಹೂಗುಚ್ಛ ನೀಡೋ ನೆಪದಲ್ಲಿ ಇಂಜೆಕ್ಟ್ ಮಾಡಲು ಮುನಿರತ್ನ ಅವರು ಪ್ಲ್ಯಾನ್ ಹಾಕಿಕೊಂಡಿದ್ರು ಅಂತ ಮುನಿರತ್ನ ಅವರ ಆಪ್ತ ಖಾಸಗಿ ವಾಹಿನಿಯೊಂದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಇವರೊಬ್ಬರೇ ಅಲ್ಲ, ರಾಜಕೀಯದಲ್ಲಿ ಘಟಾನುಘಟಿ ನಾಯಕರಾದಂಥ ಒಬ್ಬರಿಗೆ ಮುನಿರತ್ನ ಅವರು ಸ್ಕೆಚ್ ಹಾಕಿದರು. ಅವರು ಬೇರೆ ಯಾರೂ ಅಲ್ಲ, ರಾಜಕೀಯ ಎದುರಾಳಿಯಾಗಿದ್ದಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅದ್ರ ಜೊತೆಗೆ ಮಾಜಿ ಸಂಸದ DK ಸುರೇಶ್, ಅದ್ರ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ಅವ್ರನ್ನ ಮಟ್ಟ ಹಾಕಲು ಇದೇ BJPಯ ಶಾಸಕರಾದಂಥ ಮುನಿರತ್ನ ಅವರು ಹೊಸ ಷಡ್ಯಂತ್ರ ರೂಪಿಸಿರೆಂಬ ಮಾಹಿತಿ ಈಗ ಹೊರಗಡೆ ಬಿದ್ದಿದೆ. ಮಾಜಿ ಸಂಸದ DK ಸುರೇಶ್ ಅದ್ರ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ಅವರಿಗೆ ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡೋದಕ್ಕೆ ಮುನಿರತ್ನ ಅವರು ಸ್ಕೆಚ್ ಹಾಕಿದ್ರು ಎಂಬ ಮಾಹಿತಿ ಈಗ ಹೊರಗಡೆ ಬಿದ್ದಿದೆ. ಇನ್ನು ಆಘಾತಕಾರಿ ವಿಷಯ ಏನು ಅಂತಂದರೆ ಇದಕ್ಕಾಗಿ ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡೋದಕ್ಕೆ 3 ತಂಡವನ್ನು ಮುನಿರತ್ನ ಅವರು ಆಯೋಜನೆ ಮಾಡಿದರು. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಎದುರಾಳಿಗೆ ಮಾತ್ರ ಅಲ್ಲ, BJP ಪಕ್ಷದ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರಿಗೆ ಕೂಡ ಮುನಿರತ್ನ ಅವರು ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದರು. ಇನ್ನು ಇಂಟ್ರೆಸ್ಟಿಂಗ್ ಏನು ಅಂತಂದರೆ BJP ಪಕ್ಷದ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕ ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿಗೆ ಹೂಗುಚ್ಛ ನೀಡೋ ನೆಪದಲ್ಲಿ ಇಂಜೆಕ್ಟ್ ಮಾಡಲು ಮುನಿರತ್ನ ಅವರು ಪ್ಲ್ಯಾನ್ ಹಾಕ್ಕೊಂಡಿದ್ದರು. ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡುವ ಕೆಲಸಕ್ಕಾಗಿ ತನ್ನ ಅಭಿಮಾನಿಯನ್ನೇ ಮುನಿರತ್ನ ಅವರು ಆಯೋಜನೆ ಮಾಡಿದರು. ಕೈಗೆ ಗ್ಲೌಸ್ ಹಾಕಿಕೊಂಡು ಅದರಲ್ಲಿ ಬ್ಲೇಡನ್ನು ಇಟ್ಟಿದ್ರಂತೆ. ಆ ಗ್ಲೌಸ್ನಲ್ಲಿ HIV ಸೋಂಕಿತೆಯ ರಕ್ತದ ಟ್ಯೂಬನ್ನು ಅಂಟಿಸಿದರು. ಇದನ್ನೆಲ್ಲ ಬಿಚ್ಚಿಟ್ಟಿರೋದು ಮುನಿರತ್ನ ಅವರ ಅಭಿಮಾನಿನೇ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ ಮುನಿರತ್ನ ಅವರು ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಿದ್ರೂ ಕೂಡ ಈ ರಾಜಕೀಯದಲ್ಲಿ ಈ ವಿಷಯ ಹೊರಗಡೆ ಬರೋದಕ್ಕೆ ಇಷ್ಟು ದಿನ ಬೇಕಾಯಿತು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.